ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಅಂತ ಅಂದರೆ ನಮಗೆ ಫಸ್ಟ್ ನೆನಪಾಗೋದು ದೋಸೆ, ಇಡ್ಲಿ, ರೊಟ್ಟಿ. ಅದರಲ್ಲಿ ಬಂದ್ಬಿಟ್ಟು ದೋಸೆ ಅಂದರೆ ವೀಕ್ಲಿ ಒನ್ಸ್ ಅಂತೂ ಮಾಡೇ ಮಾಡ್ತಾರೆ, ಯಾಕಂದರೆ ಅದು ತುಂಬ ಈಸಿ. ಆ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಯಾವುದಂತ ನಿಮಗೆ ಗೊತ್ತು ಅಲ್ವಾ? ಅದನ್ನೇ ನಾವು ಇವತ್ತು ಮಾಡೋಕ್ಕೆ ಹೋಗ್ತಾಯಿದ್ವಿ. ಯಾವುದಂದರೆ ಅದು ಆಲೂಗೆಡ್ಡೆ ಪಲ್ಯ. ಬನ್ನಿ ನೋಡ್ಕೊಬರೋಣ ಹೆಂಗೆ ಮಾಡ್ಕೊಬರೋದು ಆಲೂಗೆಡ್ಡೆ ಪಲ್ಯ ಅಂತ. ಫಸ್ಟ್ ಇದಕ್ಕೆ ನೀವು ಆಲೂಗೆಡ್ಡೆನ ಬೇಯಿಸ್ಕೋಬೇಕು. ಅದಕ್ಕೆ ಚೆನ್ನಾಗಿ ತೊಳ್ಕೊಂಡು ಅದನ್ನು ನೀರಲ್ಲಿ ಹಾಕಿ ಒಂದು ಸ್ವಲ್ಪ ವಿಷಲ್ ತೆಗೆಸಿ ಅದಾದಮೇಲೆ ಅದ್ರ ಸಿಪ್ಪೆ ತಕ್ಕೊಂಡು ಅದನ್ನು ಕ್ರಷ್ ಮಾಡಿ ಸೈಡಲ್ಲಿ ಇಟ್ಕೊಂಡಿರಿ. ಅದಾದಮೇಲೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಹೊತ್ತು ಬಿಡಿ. ಅದಾದಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಕಲಿಸ್ಕೊಂಡು ಅದಾದಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಅಂದರೆ ಆ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಅಂತಾದ್ಮೇಲೆ ಅದಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಇಂಗು ಹಾಕ್ಕೊಳ್ಳಿ. ಅದಾದಮೇಲೆ ನೀವು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಟೊಮ್ಯಾಟೊ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳಿ. ಈಗ ಆಲೂಗೆಡ್ಡೆ ನೀವು ಏನು ಕ್ರಷ್ ಮಾಡಿ ಇಟ್ಕೊಂಡಿರ್ತೀರ ಅದನ್ನು ನೀವು ಅಲ್ಲಿ ಪಲ್ಯ ಏನು ಮಾಡ್ತಾ ಇರ್ತೀರ ಆ ಪ್ಯಾನಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಫುಲ್ಲೆಲ್ಲ ಅದೆಲ್ಲ ಮೊದಲು ಮಾಡ್ಕೊಂಡಿರೋಂಥ ಮಸಾಲೆ ಎಲ್ಲ ಆ ಆಲೂಗೆಡ್ಡೆಗೆ ಮಿಕ್ಸ್ ಆಗೋ ಥರ ಫುಲ್ಲೆಲ್ಲ ಚೆನ್ನಾಗಿ ಅದನ್ನು ಕಲಸಿ ಒಂದು ಸ್ವಲ್ಪ ಹೊತ್ತು ಅದನ್ನು ಬೇಯೋದಕ್ಕೆ ಬಿಡಿ. 1-2 ಮಿನಿಟ್ಸ್ ಅದನ್ನು ಬೇಯಿಸ್ಕೊಂಡು ಆದಮೇಲೆ ಅದು ಬೆಂದಿದೆ ಚೆನ್ನಾಗಿ, ಎಲ್ಲ ಕೂಡ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಗೊತ್ತಾದಮೇಲೆ ಅದ್ರ ಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳಿ. ಕಾಯಿ ತುರಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುವಂಥ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ. ಥ್ಯಾಂಕ್ ಯು.